ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ್ರಿ. ನಾನು ಮೊದಲಿಗೆ 1 ಕಪ್ ಹೆಸರು ಕಾಳು ಮೊಳಕೆ ಬರಿಸಿ ಇಟ್ಕೊಂಡೇನ್ರಿ. ಅದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಂಡೇನ್ರಿ. ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡೇನ್ರಿ. ಬರ್ರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಮೊದಲೇ ಇಲ್ಲಿ ಬಾಣಲೆನ ಕಾಯಕ್ಕೆ ಇಟ್ಕೊಂಡೇನ್ರಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹುರ್ಕೊಳ್ಳೋಣ್ರಿ. ಇವಾಗ ಹಸಿಮೆಣಸಿನ್ಕಾಯಿನ ಮೊದಲು ಹುರ್ಕೊಳ್ಳೋಣ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ್ರಿ. ಈ ಥರ ಹುರ್ಕೊಳ್ಳೋಣ್ರಿ. ಇದು ಈಗ ಇಷ್ಟು ಹುರ್ದೈತಿ, ಇದನ್ನು ಸೈಡಿಗೆ ತಕ್ಕೊಳ್ಳೋಣ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ್ರಿ. ಈ ಟೊಮೊಟೊನ ಸ್ವಲ್ಪ ಮೆತ್ತಗಾಗಂಗ ಚೆಂದಾಗಿ ಹುರ್ಕೊಳ್ಳೋಣ್ರಿ. ನೋಡ್ರಿ, ಟೊಮೊಟೊ ಎಲ್ಲ ಮೆತ್ತಗಾಗಂಗ ಹುರ್ಕೊಂಡವಿ. ಈಗ ಇವನ್ನ ತಕ್ಕೊಳ್ಳೋಣ. ನಾವೀಗ ಹುರಿದಿರ್ತಕ್ಕಂಥ ಮಸಾಲೆ ಪದಾರ್ಥನೆಲ್ಲ ರುಬ್ಕೊಳ್ಳೋಣ. ಬರ್ರಿ, ಈಗೆಲ್ಲ ಹುರಿದಿಟ್ಕೊಂಡ್ವಲ್ಲ ಅವನ್ನ ಈಗ ಇದ್ರೊಳಗೆ ಹಾಕಿ ರುಬ್ಕೊಳ್ಳೋಣ. ನಾವು ರುಬ್ಕೊಳ್ಳೋಣ. ಇದು ಸ್ವಲ್ಪ ಅಜಡ ಬಜಡ ಆಗೋವರೆಗೂ ನಾವು ಇದನ್ನು ರುಬ್ಕೊಳ್ಳೋಣ. ನಾವು ಈ ರೀತಿ ಕಲ್ಲೊಳಗೆ ಮಾಡಿದ್ವಿ ಅಂದ್ರೆ ತುಂಬ ಪಲ್ಯನೂ ಟೇಸ್ಟಾಗಿ ಬರ್ತೈತ್ರಿ. ಮೊದಲೆಲ್ಲ ಹಳೆ ಕಾಲದಾಗೆಲ್ಲ ಇದೇ ರೀತಿನ ಕಲ್ಲೊಳಗೆ ಒಂದು ಹಿಂಡಿ ಆಗಲಿ, ಸಾಂಬಾರಿಂದ ಪದಾರ್ಥ ಆಗಲಿ ಎಲ್ಲದನ್ನು ಕಲ್ಲೊಳಗೆ ಹರಿಯಾರೆ. ಈಗ ನಾವು ಅದನ್ನೆಲ್ಲ ಬಿಟ್ಟು ಫಾಸ್ಟ್ ಯುಗದಾಗದೇವಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ತೀವಿ. ಈ ರೀತಿ ಕಲ್ಲೊಳಗೆ ನಾವು ಮಾಡ್ಕೊಂಡ್ವಿ ಅಂದ್ರೆ ಈ ಕಲ್ಲಿನೊಳಗೆ ಆ ಹಿಂಡಿ ಆಗಲಿ, ಸಾಂಬಾರಿಂದಾಗಲಿ ಏನಾದರೂ ನಾವು ಖಾರ ರುಬ್ಕೊಂಡ್ವಿ ಅಂದ್ರೆ ಎಷ್ಟು ರುಚಿಯಾಗಿ ಬರ್ತೈತಿ ಗೊತ್ತೇನ್ರಿ. ಈಗ ಸ್ವಲ್ಪ ತರಿಯಾಗೈತಿ. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ರೀ. ಈ ಥರ ಸ್ವಲ್ಪ ತರಿಯಾಗಿ ಅಜಡ ಬಜಡ ಅಂತವಲ್ಲ ಆ ರೀತಿಯಾಗಿ ಇದನ್ನ ಚಟ್ನಿನ ರೆಡಿ ಮಾಡ್ಕೊಬೇಕ್ರಿ. ಪಲ್ಯಕ್ಕೆ ಹಾಕೋದಿದೆ. ಈಗ ಇದಾಗೈತಿ, ನಾವು ತಕ್ಕೊಳ್ಳೋಣ್ರಿ. ಇದನ್ನೆಲ್ಲ ಒಂದು ಸೈಡ್ ಮಾಡ್ಕೊಂಡು ಒಂದು ಟಪ್ಪು ಒಳಗೆ ತೆಗೆದಿಟ್ಕೊತೀವಿ. ಫ್ಯಾನ ಕಾಯಕ್ಕಿಟ್ಟೇನ್ರಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ.
ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಕರಿಬೇವು, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಆ ಮಸಾಲ ಕೂಡ ಇದ್ರೊಳಗೆ ಹಾಕಿ ಇದನ್ನು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇವಾಗ ಮೊಳಕೆ ಕಾಳು ಹಾಕ್ಕೊಳ್ಳೋಣ. ನಾನು ಸ್ವಚ್ಛಾಗಿ ತೊಳೆದು ಇಟ್ಕೊಂಡೇನಿ ಮೊಳಕೆ ಕಾಳನ್ನ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾವು ಹೆಸರು ಕಾಳನ್ನ ಮೊಳಕೆ ಬರಿಸಿ ವಾರದಾಗ 2 ಸಲ ಆದರೂ ಊಟ ಮಾಡ್ಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ಹೆಚ್ಚು ಪ್ರೋಟೀನ್ ಅಂಶ ಇರ್ತೈತಿ. ಮೊಳಕೆ ಕಾಳನ್ನ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಬೆಳಗ್ಗೆ ಇಲ್ಲ ಸಾಯಂಕಾಲ ಟೈಮಿಗೆ ಕೊಡ್ಬೇಕ್ರಿ. ಮಕ್ಕಳಿಗೆ ಎಷ್ಟು ಕೊಡ್ತೇವೆ ಅಷ್ಟು ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ. ನೋಡಿ, ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಭಾಳ ನೀರು ಹಾಕೋದು ಬೇಡ. ನಾವು 10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಲಿಡ್ ಕ್ಲೋಸ್ ಮಾಡೋಣ್ರಿ. ಕಾಳೆಲ್ಲ ಬೇಯಲಿ. ನಾನೀಗ ಹೆಸರು ಕಾಳು ಪಲ್ಯನ ಬೇಯಕ್ಕಿಟ್ಟು ಈಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ರೀ. ಈ ಚಪಾತಿಗೆ ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚಪಾತಿ ಉಬ್ಬಿ ಬಂದು ಕೂಡ ಈ ಸೈಡ್ ಎಲ್ಲ ನಾವು ನೀಟಾಗಿ ಬೇಯಿಸ್ಕೊಬೇಕ್ರಿ. ನೋಡ್ರಿ, ಚಪಾತಿನ ನಾವು ಫಸ್ಟ್ ಒಂದು ಸೈಡ್ ಬೇಯಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ಮುಂದೆ ಎಣ್ಣೆ ಹಾಕ್ಬೇಕ್ರಿ. ಮೊದಲೇ ಎಣ್ಣೆ ಹಾಕಿ ಬೇಯಿಸ್ಬಾರ್ದು, ಯಾಕಂದ್ರೆ ಉಬ್ಬಿ ಬರಲ್ಲ. ಈಗ ಚಪಾತಿನ ಬೇಯಿಸ್ಕೊಂಡಾತು, ಪಲ್ಯನೂ ಬೆಂದಾತ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಈಗ ಪಲ್ಯನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಚಪಾತಿ ಜೊತೆ ನಾನು ಮೊಳಕೆ ಕಟ್ಟಿದ್ದ ಪಲ್ಯ ಮಾಡೇನಿ. ನೋಡ್ರಿ, ಹೆಸರು ಕಾಳು ಮೊಳಕೆ ಪಲ್ಯ. ಈಗ ಟೇಸ್ಟ್ ಮಾಡೋಣ ಬರ್ರಿ. ಪೂರಿ ಥರ ಉಬ್ಬಿ ಬಂದಿರೋಂಥ ಚಪಾತಿ, ಮೊಳಕೆ ಕಟ್ಟಿದ ಪಲ್ಯ ಟೇಸ್ಟ್ ಮಾಡೋಣ್ರಿ. ನೋಡ್ರಿ,
ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ಹೆಂಗೆ ಮಾಡೋದಂತಂದೇಳಿ ತೋರಿಸ್ಕೊಟ್ಟೇನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.